ನಮಸ್ತೆ. 23/1/2024 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ತ್ರಯೋದಶಿ ತಿಥಿ ಇದೆ. ರಾತ್ರಿ 8:40ವರೆಗೆ. ಆ ನಂತರ ಚತುರ್ದಶಿ. ಇವತ್ತು ಆರುದ್ರಾ ನಕ್ಷತ್ರ ದಿನ ಪೂರ್ತಿ ಇದೆ. ಅಂದರೆ ನಾಳೆ ಬೆಳಗ್ಗೆ 6:27 ಆಮೇಲೆ ಸ್ವಲ್ಪ ಹೊತ್ತು ಪುನರ್ವಸು. ಇವತ್ತಿನ ದಿನ ಪೂರ್ತಿ ಆರುದ್ರ. ಆದರೂ ಇವತ್ತಿನ ದಿನ ಶುಭವಾಗಿಲ್ಲ. ಮಂಗಳವಾರ ಬೇರೆ, ಮರಣ ಕಾರ್ಯನಾಶ ಅಂತ ಇರೋದರಿಂದ ಇವತ್ತಿನ ದಿನ ಅಶುಭ ದಿನ. ಯಾವ ಮುಹೂರ್ತ ಕಾರ್ಯಗಳು ಇಲ್ಲ. ಎಚ್ಚರವಾಗಿರಿ. ಇವತ್ತು ಯಾವ ಕಾರ್ಯ ಮಾಡಿದ್ರೂ ತೊಂದರೆನೇ. ಆದ್ದರಿಂದ ಯಾವ ನಕ್ಷತ್ರ ಯಾವ ರಾಶಿಯವರಾದರೂ ಶುಭವಲ್ಲ ಅಂತ ತಿಳ್ಕೋಬೋದು. ಯಾಕೆಂತಂದರೆ ಇಲ್ಲಿ ಸೌರಮಾನ ಚಾಂದ್ರಮಾನ ಎರಡರಲ್ಲೂ ಅಶುಭವಾಗಿದೆ. ಮತ್ತಷ್ಟು ಇವತ್ತಿನ ವಿಶೇಷಗಳನ್ನ ನೋಡೋಣ. ಇವತ್ತು ದಿನ ಚೆನ್ನಾಗಿಲ್ಲ ಅಂತ ಒಂದು ವಿಷಯ ಅಂತಂದರೆ, ಇದರ ಜೊತೆ ಇನ್ನೊಂದು ವಿಷಯವೂ ನಡೆಯುತ್ತದೆ. ಏನು ಅಂತಂದರೆ, ಇವತ್ತು ಬೆಳಿಗ್ಗೆಯಿಂದ ಚಂದ್ರಾಷ್ಟಮ ವೃಶ್ಚಿಕ ರಾಶಿಗೆ ಇದೆ. ಅದರಿಂದಾಗಿ ವೃಶ್ಚಿಕ ರಾಶಿಯಲ್ಲಿ ಬರುವ 3 ನಕ್ಷತ್ರಗಳು: ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದಗಳು. ಇವರಿಗೆಲ್ಲ ದೋಷ ಜಾಸ್ತಿ ಇದೆ ಇವತ್ತು. ಆದ್ದರಿಂದಾಗಿ ಎಚ್ಚರ. ಮತ್ತು 100% ಒಳ್ಳೆಯದು, 100% ಕೆಟ್ಟದ್ದು ನಾವು ವಿಷಯಕ್ಕೆ ಹೋಗೋಣ. ಬೆಳಗ್ಗೆ 6:46ರಿಂದ 9:02 ಸ್ವಲ್ಪ ಪರವಾಗಿಲ್ಲ. ಎಚ್ಚರ. ಇವತ್ತಿನ ದಿನ ಸರಿ ಇಲ್ಲ. ಆದರೂ ಎಮರ್ಜೆನ್ಸಿಗೆ ಮಾತ್ರ ನಾವು ಒಳ್ಳೆಯ ಟೈಮ್ ಅಂತ ಕೊಡೋದು. 11:07 ಮಧ್ಯಾಹ್ನ 1:51 ಪರವಾಗಿಲ್ಲ. ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರ. 4:52 PM ಸಂಜೆಯಿಂದ ರಾತ್ರಿ 8:37 ಪರವಾಗಿಲ್ಲ. ರಾತ್ರಿ 11ರಿಂದ 11:16 ಪರವಾಗಿಲ್ಲ. ರಾತ್ರಿ 12:08 ಪರವಾಗಿಲ್ಲ. ಇದು ಎಮರ್ಜೆನ್ಸಿಗೆ ಮಾತ್ರ. ಆಸ್ಪತ್ರೆಗೆ ಹೋಗಲೇಬೇಕು. ಇವತ್ತು ಆಪರೇಷನ್ ಮಾಡ್ಬೋದಾ ಅಂತಂದರೆ ಸಾಧ್ಯವಾದರೆ ನಾಳೆ ನೋಡ್ಕೊಳ್ಳೋಣ. ಆದರೂ ಡಾಕ್ಟ್ರು ಹೇಳುವಂಥದ್ದನ್ನು ಕೇಳಲೇಬೇಕಾಗ್ತದೆ. 100% ಕೆಟ್ಟೋದನ್ನು ನೋಡೋಣ. 9:04 9:50 ದುರ್ಮುಹೂರ್ತ. 9:39 11:05 ಯಮಕಂಡ ಕಾಲ. ಮಧ್ಯಾಹ್ನ 1:53 3:35 ನಕ್ಷತ್ರ ವಿಷಘಟಿಕಾ ಕಾಲ. ಅದೇ ಥರ 3:24 ಸಂಜೆ 4:50 ರಾಹು ಕಾಲ. ರಾತ್ರಿ 8:39 9:45 ಮೃತ್ಯು. ರಾತ್ರಿ 9:24 10:58 ವಿಷಕಾಲ. ರಾತ್ರಿ 11:16 12:06 ದುರ್ಮುಹೂರ್ತ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಎಮರ್ಜೆನ್ಸಿ ಆದರೂ ಮುಂದಾಕೋದು ಒಳ್ಳೆಯದು. ತುಂಬ ಎಮರ್ಜೆನ್ಸಿಯಿಂದ ಮಾತ್ರ ನಾವು ಕೊಟ್ಟಿರುವಂಥ ಶುಭ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಫಸ್ಟೇ ಹೇಳಿದ್ವಿ, ಇನ್ನೊಂದು ಸತಿ ಹೇಳ್ತೀನಿ. 6:46 9:02, 11:07 1:51 ಮಧ್ಯಾಹ್ನ, ಸಂಜೆ 4:52 8:37, ರಾತ್ರಿ 11 11:16, ರಾತ್ರಿ 12:08 ಮೇಲೆ ಪರವಾಗಿಲ್ಲ. ಇದು ಬರೀ ಪರವಾಗಿಲ್ಲ, ಒಂದು 30% ಅಷ್ಟೇ. ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಇವತ್ತು ಹೆಚ್ಚಾಗಿ ವಿಶೇಷಗಳಿಲ್ಲ. ಯಾಕೆಂತಂದರೆ ಒಂದು ಮಂಗಳವಾರ ಕೂಡಿರುವಂಥ ಅಶುಭ ದಿನ ಅಂತ ಬಂದಿರೋದ್ರಿಂದ ಪೂಜಾ ಕಾರ್ಯಗಳಿಗೆ ಖಂಡಿತ ತೊಂದರೆ ಇಲ್ಲ. ಪೂಜೆ ಮಾಡ್ಬೋದು. ದೇವ್ರ ಪೂಜೆ ಮಾಡೋಕ್ಕೆ ಖಂಡಿತವಾಗಿ ಈ ದಿನ ಆ ದಿನ ಅಂತಲ್ಲ, ಎಲ್ಲ ದಿನಗಳಲ್ಲೂ ಮರಣ ಯೋಗಗಳು ಇದ್ದರೂ ಮಾಡ್ಬೋದು. ಆದರೂ ಕೆಲವು ಪೂಜೆಗಳು, ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಂಥದಕ್ಕೆ ಮಾತ್ರ ದಿನ ನೋಡಬೇಕಾಗ್ತದೆ. ಇದರಿಂದಾಗಿ ಈ 100% ದೋಷವಿರುವ ಸಮಯಗಳಲ್ಲಿ ಯಾವುದನ್ನೂ ಮಾಡಲೇಬೇಡಿ. ಅದರಲ್ಲೂ ಇವತ್ತು ವೃಶ್ಚಿಕ ರಾಶಿಗೆ ದೋಷ ಜಾಸ್ತಿ ಅಂತಂದಿವಿ. ಫಸ್ಟೇ ಹೇಳಿದಂತೆ ಏನಿಲ್ಲ, ಚಂದ್ರಾಷ್ಟಮ ಅಂತ ಇದಕ್ಕೆ ಹೆಸರು. ಅಂದರೆ ಚಂದ್ರನು ಅಷ್ಟಮ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ಅದು ಅವರವರ ರಾಶಿಯನ್ನು ನೋಡಿಕೊಂಡು ಮಾಡ್ಬೋದು. ಈ ರೀತಿ ಇರೋದರಿಂದ ಅಂತಂದರೆ ಮಿಥುನ ರಾಶಿಯಲ್ಲಿ ಚಂದ್ರನ ಪ್ರವೇಶವಿರೋದರಿಂದ
ಆರುದ್ರ ನಕ್ಷತ್ರದ ಮೇಲೆ ಚಂದ್ರನು ಇವತ್ತೆಲ್ಲ ಅವನ ಪ್ರವೇಶ ಇರೋದರಿಂದ ಅಲ್ಲಿಂದ 8ನೇ ರಾಶಿ 6ನೇ ರಾಶಿ ಈ ರೀತಿ ಎಲ್ಲ ತಿಳ್ಕೊಳ್ತೀವಿ. ಇದು ನಕ್ಷತ್ರದ ಮೇಲೆ ಕಂಡುಹಿಡಿಯುವಂಥ ವಿಷಯಗಳು. ಆದ್ದರಿಂದಲೇ ಪದೇ ಪದೇ ಹೇಳ್ತೀವಿ, ನೋಡ್ಕೊಳ್ಳಿ, ನಕ್ಷತ್ರ ನೋಡ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಹಾಗಾಗಿ ನಕ್ಷತ್ರ ಪಾದಗಳು ಅಂತಂದರೆ 6:46ರಿಂದ 11:18ವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ, 11:18ರಿಂದ ಸಂಜೆ 5:40ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದ, ಸಂಜೆ 5:40ರಿಂದ ರಾತ್ರಿ 12:07ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ, ರಾತ್ರಿ 12 ಗಂಟೆ 2 ನಿಮಿಷದಿಂದ ಬೆಳಗ್ಗೆವರೆಗೂ ಆರುದ್ರ ನಕ್ಷತ್ರ 4ನೇ ಪಾದವಿದೆ. ಬೆಳಗ್ಗೆ 6:26 ಮೇಲೆ ಪುನರ್ವಸು ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಪುನರ್ವಸು ನಕ್ಷತ್ರವಿದೆ. ಅಂದರೆ 24ನೇ ತಾರೀಕುವರೆಗೂ ಪುನರ್ವಸು ನಕ್ಷತ್ರವಿದೆ ಅಂತ ತಿಳ್ಕೊಳ್ಳಿ. 24ನೇ ತಾರೀಕು ಬುಧವಾರ, ಅಂದರೆ ನಾಳೆ ಚತುರ್ದಶಿ ಇದೆ. ರಾತ್ರಿ 9 ಗಂಟೆ 51 ನಿಮಿಷದವರೆಗೂ ಚತುರ್ದಶಿ ಆದ ನಂತರ ಆಮೇಲೆ ಬರುವಂಥದ್ದು ಹುಣ್ಣಿಮೆಯ ದಿನ, ಅಂದರೆ ನಾಳೆ ಪುನರ್ವಸು ನಕ್ಷತ್ರ ಕಾರ್ಯಸಿದ್ಧಿ ಭಾಗ್ಯವನ್ನು ಕೊಡೋದರಿಂದಲೂ ಶುಕ್ಲ ಪಕ್ಷವಾಗಿರೋದರಿಂದಲೂ ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಮದುವೆ ಒಂದು ಮಾಡೋಕ್ಕಾಗಲ್ಲ, ಅಷ್ಟೇ ಎಮರ್ಜೆನ್ಸಿ ಆದರೂ ಕೂಡ. ಹಂಗಾಗಿ ನಾಳೆ ಈ ದಿನ ಈ ರೀತಿ ಇದೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ. ಜಾಸ್ತಿ ನಾವು ಹೇಳಿದಂತೆ ವೃಶ್ಚಿಕ ರಾಶಿಗೆ ದೋಷ ಜಾಸ್ತಿ. ಅದು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ನಾಳೆ ಬೆಳಗ್ಗೆವರೆಗೆ ಇರುತ್ತದೆ. ಆ ಥರ ದೋಷವಿದು, ಎಚ್ಚರವಾಗಿರಿ. ಇಷ್ಟು ವಿಷಯಗಳನ್ನ ನಾವು ಇವತ್ತು ನೋಡಿದ್ವಿ. ತಾರಾಬಲ ಚಂದ್ರಬಲ ಅನ್ನೋದು ಕೂಡ ಇವತ್ತು ಉಪಯೋಗ ಆಗಲ್ಲ. ಯಾಕೆಂತಂದರೆ 200% ದೋಷವಿರುವ ದಿನವಿದು. ಆದ್ದರಿಂದ ಸುಮ್ಮನೆ ಇರೋದು ಉತ್ತಮ ಅಂತ. ಸುಮ್ಮನೆ ಅಂತಂದರೆ ನಾವು ಡೈಲಿ ಮಾಡುವಂಥ ಕೆಲಸಗಳನ್ನು ಮಾಡ್ಬೋದು. ನೂತನ ಕಾರ್ಯಗಳು ಯಾವುದನ್ನು ಮಾಡಬೇಡಿ, ಹುಷಾರಾಗಿರಿ. ಹುಡುಗರೆಲ್ಲ ಸಾಹಸ ಮಾಡೋದು ಇವತ್ತು ಬೇಡ. ನೂತನ ಕಾರ್ಯಗಳನ್ನ ಯೋಚನೆ ಇಲ್ಲದೆ ಮಾಡೋದು ಬೇಡ. ದೇವರ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಅದು ಬೇರೆ ವಿಷಯ. ಆದರೂ ನಾವು ಹಾಕುವ ಬಂಡವಾಳ ಸಕ್ಸಸ್ ಆಗಬೇಕಲ್ಲ, ಲಾಭ ಕೊಡಬೇಕಲ್ಲ, ಇದರಲ್ಲಿ ಗಮನ ಕೊಡಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ